ಕೋರ್ಟ್ಗೆ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕೊಟ್ಟಿದ್ರು 18ರಲ್ಲಿ, 13, 11, 25ರಲ್ಲಿ ಅದು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಆಮೇಲೆ ರಿವ್ಯೂ ಪಿಟಿಷನ್ ಹಾಕೊಂಡಿದ್ರು, ರಿವ್ಯೂ ಪಿಟಿಷನ್ ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಆದರೂ ಕೂಡ ಸುಪ್ರೀಂ ಕೋರ್ಟಲ್ಲಿ 2 ಬಾರಿ ರಿಜೆಕ್ಟ್ ಆದರೂ ಕೂಡ ಅವರು ವಿಧಾನಸಭೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಇದಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನಾವು ಈಗಲೂ ಅಷ್ಟೇ, ನನ್ನ ಜನಶಕ್ತಿ ಮಂತ್ರಿಗಳ ಜೊತೆ ನಾವು ಶಿವಕುಮಾರ್ ಅವರು ಇಬ್ಬರು ಹೋಗಿ ಮಾತಾಡಿದಂಥ ಸಂದರ್ಭದಲ್ಲಿ ತಮಿಳುನಾಡಿನವರು ಕರೀರಿ, ನಾವು ಬರ್ತೀವಿ, ಕೂತು ಮಾತಾಡಿ ಚರ್ಚೆ ಮಾಡೋಣ. ಆಮೇಲೆ ತಮಿಳುನಾಡಿಗೆ ಏನು ಅಲೋಕೇಶನ್ ಆಗಿದೆ ನಮಗೆ ಒಂದು ಹನಿ ಜಾಸ್ತಿ ಕೂಡ ಬೇಡ. ಆಮೇಲೆ ನಮಗೆ ಏನು ಅಲೋಕೇಶನ್ ಆಗಿದೆ ಆ ನೀರು ನಮಗೆ ಕೊಟ್ಟರೆ ಸಾಕು. ಮತ್ತು ಈಗ ಅಣೆಕಟ್ಟು ನಾವು ಕಟ್ಟಿದ್ರೆ ಮೇಕೆದಾಟು, ಈಗ ಮಳೆ ಬಂದಿಲ್ಲ, ಈಗ ಅಲ್ಲಿ ಡ್ಯಾಮಲ್ಲಿ ನೀರಿದ್ದಿದ್ರೆ ಅವ್ರಿಗೆ ನಾವು ನೀರು ಬಿಡ್ಕೋಗಿತ್ತು. ಇದು ಸಹಜವಾಗಿ ನಮಗೆ ಕುಡಿಯೋ ನೀರಿಗೂ ಅನುಕೂಲ ಆಗ್ತಿತ್ತು. ಮತ್ತೆ ಅಲ್ಲಿನ ಏನು ಮಂತ್ಲಿ ನಾವು ಕೊಡಬೇಕು ಅಂತಿದ್ದೀವೋ ಅದು ಕೂಡ ತಮಿಳುನಾಡು ರೈತರಿಗೂ ಕೂಡ ಸಹಕಾರಿ ಆಗ್ತಿತ್ತು. ಆದರೂ ಕೂಡ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ರೈತರಿಗೆ ತೊಂದರೆ ಆಗುತ್ತೆ. ಅದರಿಂದ ಮಾತುಕತೆ ಮುಖಾಂತರ ಕೂಡ ಚರ್ಚೆ ಪರಿಹಾರ ಮಾಡ್ಕೋಬಹುದು. ನಮ್ಮ ವಿರೋಧ ಏನೂ ಇಲ್ಲ. ಈಗಾಗಲೇ ನಾವು DPR ರೆಡಿಯಾಗಿದೆ. ಮತ್ತೆ ಅಲ್ಲಿ ವಾಟರ್ ಕಮಿಷನ್ ಇದೆಯಲ್ಲ, ಅವ್ರಿಗೆ ನಾವು DPR ಸಲ್ಲಿಸಿದ್ದೀವಿ. ಸ್ವಲ್ಪ ಬದಲಾವಣೆ ಹೇಳಿದ್ದಾರೆ, ಅದನ್ನು ಮಾಡಿ ನಾವು ಕೊಡ್ತೀವಿ. ಅವ್ರ ಅನುಮತಿ ಕೊಟ್ಟರೆ ನಾವು ಮಾಡ್ತೀವಿ. ಆಮೇಲೆ ಇನ್ನೊಂದ್ಸಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ತಮಿಳುನಾಡು ಏನು ಅಲೋಕೇಶನ್ ಆಗಿದೆ ಅವ್ರ ನೀರು ನಮಗೆ ಒಂದು ಹನಿ ಕೂಡ ಜಾಸ್ತಿ ಬೇಕಾಗಿದೆ. ಅವ್ರ ನೀರು ನಾವು ಬಳಸೋದಿಲ್ಲ. ನಮಗೆ ಏನು ಅಲೋಕೇಶನ್ ಆಗಿದೆ ಅಷ್ಟೇ ನೀರು ನಾವು ಕೊಡ್ತೀವಿ. ಸರ್, ಈಗ ಇಲ್ಲಿ 9.10 19 TMC ಈ ತಿಂಗಳು ಬಿಡ್ಬೇಕು ನಾವು. 2 TMC ಜೂನ್ 18/6/26 ನಾವು 2 TMC ನೀರು ಬಿಟ್ಟಿದ್ದೀವಿ. ನಮ್ಮಲ್ಲಿ ಲಭ್ಯತೆ ಇರ್ತಕ್ಕಂಥದ್ದು ಇನ್ನು 3 TMC ಕುಡಿಯೋ ನೀರು ಬಿಟ್ಟರೆ, ಮತ್ತೆ ಕಾಲುಗಳಲ್ಲಿ ಸ್ವಲ್ಪ ನೀರು ಹರಿಬೇಕಾಗುತ್ತೆ. ನಮ್ಮಲ್ಲಿ ಲಭ್ಯತೆ ಇರ್ತಕ್ಕಂಥದ್ದೇ 3 TMC. ಇನ್ನೂ 12 ದಿನ ಇದೆ. 18ರವರೆಗೂ ಮಾಹಿತಿ ಇಲ್ಲ. 12 ದಿನ ಈಗ ನಾವು ಡ್ಯಾಮ್ ಕಟ್ಟಿ ನಮ್ಮ ಡ್ಯಾಮಲ್ಲಿ ನಾವು ನೀರು ಸ್ಟೋರೇಜ್ ಮಾಡಿದ್ರೆ ತಮಿಳುನಾಡು ರೈತರಿಗೆ ಅನುಕೂಲ ಆಗ್ತದೆ. ಈ ವರ್ಷ ಬರಗಾಲ ಸುಮಾರು ಒಂದು 12 ರಾಜ್ಯಗಳಲ್ಲಿಯೇ ಬರಗಾಲ ಆಗುತ್ತೆ ಅಂತ ಮಾಹಿತಿ ಹವಾಮಾನ ಇಲಾಖೆಯವರು. ಬೇಗ ಮಳೆ ಬಂದು ಬೇಗ ಡ್ಯಾಮ್ ತುಂಬಿದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಯೋಜನೆ ಇದು ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಒಂದು ಹೊಸ ಡ್ಯಾಮ್ ಕಟ್ಟಬೇಕು ಅಂತ. ಇದು ಬರೀ ಸ್ಟೋರೇಜ್ ಅಷ್ಟೇ. ಇದರಿಂದ ಬೆಂಗಳೂರಿಗೆ ನಮಗೆ 4.75 TMC ನೀರು ಕುಡಿಯೋದಕ್ಕೆ ನಮಗೆ ನೀರು ಸಿಗುತ್ತೆ. ವ್ಯವಸಾಯಕ್ಕೆ ಯಾವ ನೀರು ನಮಗೆ ಸಿಗೋದಿಲ್ಲ ಇದರಲ್ಲಿ. ಮತ್ತೆ ನಮಗೆ 400 ಮೆಗಾವಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಮತ್ತೆ ಸಹಜವಾಗಿ 3-4 ವರ್ಷ 5 ವರ್ಷಕ್ಕೊಮ್ಮೆ ಮಳೆ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಸೆಂಟ್ರಲ್ ಅವ್ರಿಗೇನು ಅಲೋಕೇಶನ್ ಆಗಿದೆಯಲ್ಲ, ನೀರಾಗಿದೆಯಲ್ಲ, ಅದನ್ನ ಮಂತ್ಲಿ ವೈಸ್ ಬಿಡಬೇಕು ಅಂತ ಇರುತ್ತೆ. ಜಲ ಭಾಷೆ ವಿಚಾರದಲ್ಲಿ ನಮ್ಮ ರಾಜ್ಯದ ಸಂಸದರು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ ಆಗುತ್ತೆ, ಅದಾದ್ಮೇಲೆ ಬರ್ಕೊಳ್ಬೇಕು. ನಾವು ನಮ್ಮ ರಾಜ್ಯದ ಹಿತಾಸಕ್ತಿಗೋಸ್ಕರ BJP, JDS, ಕಾಂಗ್ರೆಸ್ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ನಮ್ಗೆ ಏನು ಪಾಲು ಸಿಕ್ಕಿದೆ, ನೀರಿನ ಪಾಲು, ಅದನ್ನ ತಗೊಳ್ಳುವಂತ ದಿಕ್ಕಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ನಾನು ಮೊನ್ನೆ ಶಿವಕುಮಾರ್ ಅವರು ಪಾಟೀಲ್ರು ಕೇಂದ್ರದ ಜನಶಕ್ತಿ ಮಂತ್ರಿಗಳ ಹತ್ರ ಹೋಗಿ ಮಾತಾಡಿ ಮಹದಾಯಿ ವಿಚಾರ ಅಲ್ಲೇ ಎಲ್ಲ ಕ್ಲಿಯರೆನ್ಸ್ ಇರಬೇಕು, ಅದೇ ರೀತಿ ನೋಟಿಫಿಕೇಶನ್ ಆಗಬೇಕು, ಕೃಷ್ಣ ರಿವರ್ ಬಗ್ಗೆ ಮತ್ತೆ ಮೇಕೆದಾಟು ಬಗ್ಗೆ ಕೂಡ ಮಾತಾಡಿದ್ದೀವಿ. ಅವ್ರಿಗೂ ಸಹ ನಾವು ನಮ್ಮ CM ಹೇಳಿದ್ದಾರೆ, ಅವ್ರಿಗೂ ಕರೀರಿ, ನಮ್ಮನ್ನು ಕರೀರಿ, ಕೂತ್ ಮಾತಾಡೋಣ ಅಂತ ಹೇಳಿದ್ದಾರೆ.